ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದ್ದೀನಿ. ಗಾಯ್ಸ್, ನಾನು ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ಟೈಮ್ ಬಂದು 2:30 ಆಗಿದೆ. ನಾನು ಆಲ್ಮೋಸ್ಟ್ ಮಾರ್ನಿಂಗ್ ಇಲ್ಲ ಈವ್ನಿಂಗ್ಗೆ ವ್ಲಾಗ್ನ ಮಾಡ್ತೀನಿ. ಬಿಕಾಸ್ ಇವತ್ತು ಸ್ವಲ್ಪ ಮಾರ್ನಿಂಗ್ ಬ್ಯುಸಿ ಇದೆ, ಹಾಗಾಗಿ ಇವಾಗ ಫ್ರೀ ಆದೆ ಅಂತ ವಿಡಿಯೋನ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನನ್ನ ಸಬ್ಸ್ಕ್ರೈಬರ್ಗಳಾಗಿರ್ಬೋದು, ಇಲ್ಲ ನನ್ನ ವ್ಯೂವರ್ಸ್ ಆಗಿರ್ಬೋದು, ವೆಯ್ಟ್ ಮಾಡ್ತಾ ಇರ್ತೀರಾ ಅಲ್ವಾ ನನ್ನ ವಿಡಿಯೋಗೋಸ್ಕರ. ಅಂದ್ರೆ ಏನಾದ್ರೂ ಒಂದು ಚಿಕ್ಕ ಪರಿಹಾರನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂತ. ಅಂದ್ರೆ ನನ್ನ ಜೀವನದಲ್ಲಿ ಆಗಿರುವಂತ ಬದಲಾವಣೆಗಳನ್ನ, ಅಂದ್ರೆ ಆ ಪರಿಹಾರಗಳನ್ನ ಮಾಡ್ಕೊಂಡು ಆಗಿರುವಂತ ಬದಲಾವಣೆಗಳನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ಗೊತ್ತಲ್ವಾ. ಸೊ ನಿನ್ನೆ ನನಗೆ ವಿಡಿಯೋನ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸ್ವಲ್ಪ ಬ್ಯುಸಿ ಇದೆ. ಸೊ ಇವತ್ತಿಂದ ಕಂಟಿನ್ಯೂಸ್ ಆಗಿ ಮಾಡ್ತೀನಿ. ದಯವಿಟ್ಟು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಹಾಗೇನೆ ನನ್ನ ವಿಡಿಯೋಸ್ನ ಕಂಟಿನ್ಯೂಸ್ ಆಗಿ ನೋಡಿ ಅಂತ ಕೇಳ್ಕೊಳ್ತೀನಿ. ಗೈಸ್, ಏನಪ್ಪಾ ಅಂತಂದ್ರೆ ಈಗ ಹಣದ ಸಮಸ್ಯೆ ಬಂದ್ಬಿಟ್ರೆ ಮನೆಯಲ್ಲಿ ಜೀವನದಲ್ಲೇ ನೆಮ್ಮದಿ ಅನ್ನೋದೇ ಇರೋದಿಲ್ಲ ಅಂತ ಅನ್ಕೊಂಬಿಡಿ, ಆಯ್ತಾ. ಜೀವನ ಕಳ್ಕೊಂಡ್ಬಿಡ್ಬೇಕು ಅನ್ನೋ ತರನೂ ಆಗ್ಬಿಡುತ್ತೆ ಸಮ್ಟೈಮ್ಸ್. ಅಷ್ಟು ನಮ್ಗೆ ಪ್ರಾಬ್ಲಮ್ಸ್ ಅನ್ನೋದು ಒಟ್ಟಿಗೆ ಬಂದ್ಬಿಡುತ್ತೆ, ಆಯ್ತಾ. ಆ ಟೈಮಲ್ಲಿ ನಮ್ಗೆ ಏನಂತ ಅಂದ್ರೆ ಯಾವ್ದಕ್ಕೂ ಮನ್ಸಿರಲ್ಲ, ಯಾವುದೇ ಕೆಲಸ ಮಾಡಕ್ಕೂ ಕೂಡ ಮನ್ಸಿರೋದಿಲ್ಲ. ಯಾಕಂದ್ರೆ ದುಡ್ಡಿರಲ್ಲ ನಮ್ಮ ಹತ್ರ, ಆಯ್ತಾ. ಆದ್ರೆ ದುಡ್ಡೇ ಎಲ್ಲ ಅಲ್ಲ, ಅದೊಂದನ್ನ ಮನುಷ್ಯ ಅರ್ಥ ಮಾಡ್ಕೊಳ್ಬೇಕು. ದುಡ್ಡು ಬೇಕು ಮನುಷ್ಯನ್ಗೆ, ಒಪ್ಕೊಳ್ಳೋಣ, ಬೇಕೇ ಬೇಕು. ನೀವು ಪ್ರತಿ ಒಂದಕ್ಕೂ ಕೂಡ ನೀವೇನೇ ಮಾಡ್ಬೇಕಾದ್ರೂ ದುಡ್ಡು ಬೇಕೇ ಬೇಕು, ಒಪ್ಕೊಳ್ಳೋಣ. ಆದ್ರೆ ಸಮ್ಟೈಮ್ಸ್ ದುಡ್ಡಿಂದ ಏನು ನಡೆಯೋದಿಲ್ಲ ಅಲ್ವಾ. ಈಗ ತುಂಬಾ ಕೋಟಿ ಕೋಟಿ ದುಡ್ಡನ್ನ ಇಟ್ಟಿರ್ತಾರೆ ಅಂತ ಅನ್ಕೊಳ್ಳಿ, ಅವ್ರಿಗೆ ಆರೋಗ್ಯದ ಸಮಸ್ಯೆ ಇರುತ್ತೆ. ದುಡ್ಡು ಅಷ್ಟಿದ್ರು ಕೂಡ ಅವ್ರನ್ನ ನಮ್ಗೆ ಉಳಿಸ್ಕೊಳಕ್ ಆಗ್ತಾ ಇರೋದಿಲ್ಲ, ಆ ತರ ಪರಿಸ್ಥಿತಿಗಳು. ಇನ್ನು ಕೆಲವರಲ್ಲಿ ಏನಂತ ಅಂದ್ರೆ ದುಡ್ಡು ಇರೋದಿಲ್ಲ, ಅವ್ರು ಉಳ್ಕೊಳ್ತಾರೆ, ಬಟ್ ಅವರಿಗೆ ದುಡ್ಡು ಇರೋದಿಲ್ಲ, ಅವ್ರನ್ನ ಉಳಿಸ್ಕೊಳಕ್ಕೆ ದುಡ್ಡು ಇರೋದಿಲ್ಲ, ಆ ತರ ಪರಿಸ್ಥಿತಿಗಳಾಗಿರ್ಬಹುದು. ಇಲ್ಲ ತುಂಬಾ ಸಾಲನ ಮಾಡ್ಕೊಂಡು ಕೆಲವರು ತುಂಬಾನೇ ಪ್ರಾಣನೂ ಕಳ್ಕೊಂಡಿರ್ತಾರೆ. ಅದನ್ನ ನನ್ನ ಕಣ್ಣಾರೆ ನೋಡಿದೀನಿ, ಪ್ರಾಣ ಕಳ್ಕೊಂಡಿರೋದನ್ನ ನನ್ನ ಕಣ್ಣಾರೆ ನೋಡಿದೀನಿ ನಾನು. ಅಂದ್ರೆ ತುಂಬಾ ಸಾಲ ಜಾಸ್ತಿ ಮಾಡ್ಕೊಂಡು ಅನ್ನೆಸೆಸರಿಯಾಗಿ ಅವರು ಸಾಲ ಮಾಡಿರೋದಿಲ್ಲ, ಯಾವ್ದೋ ಒಂದು ಪ್ರಾಬ್ಲಮ್, ಏನೋ ಒಂದು. ಈಗ ಒಂದು ಸಾಲ ಮಾಡ್ತೀರಾ, ಆ ಸಾಲ ತೀರ್ಸಕ್ಕೆ ಇನ್ನೊಂದ್ ಸಾಲ ಮಾಡ್ಕೊಳ್ತೀರಾ, ಆ ಸಾಲ ತೀರ್ಸಕ್ಕೆ ಇನ್ನೊಂದ್ ಸಾಲ ಮಾಡ್ಕೋತೀರಾ, ಆ ತರ ಪ್ರಾಬ್ಲಮ್ಸ್ಗಳು ಆಗ್ತಾನೆ ಇರುತ್ತೆ, ಆಯ್ತಾ. ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲೂ ಕೂಡ ಈ ದುಡ್ಡನ್ನೋದು ನಿಜವಾಗ್ಲೂ, ದುಡ್ಡು ಇದ್ರೂ ಒಂಥರ ಪ್ರಾಬ್ಲಮ್ಮು, ಇಲ್ಲದೆ ಇದ್ರೂ ಒಂಥರ ಪ್ರಾಬ್ಲಮ್ಮು ಅನ್ನೋ ತರ ಆಗ್ಬಿಡುತ್ತೆ ಜೀವನದಲ್ಲಿ, ಮನುಷ್ಯನ ಜೀವನದಲ್ಲಿ, ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾಕೆ ಇದನ್ನೆಲ್ಲ ಹೇಳ್ತಿದ್ದೀನಿ ಅಂತಂದ್ರೆ, ದುಡ್ಡು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ಒಂದ್ ಕಡೆ, ಅಂಡ್ ದುಡ್ಡು ಎಷ್ಟು ಇಂಪಾರ್ಟೆಂಟ್ ಅಲ್ಲ, ಆಯ್ತಾ. 100ಗೆ 99% ದುಡ್ಡು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗೆ ಎಲ್ಲ ಒಂದೇ 1% ಮಾತ್ರ ದುಡ್ಡಿಂದನೇ ಎಲ್ಲ ಅಲ್ಲ, ಅಲ್ವಾ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ದುಡ್ಡನ್ನ ಯಾವ ರೀತಿ ನಾವು ವಶೀಕರಣ ಮಾಡ್ಕೊಳ್ಬೇಕು. ಮನೆಯಲ್ಲಿ ನಾವು ಈಗ ಹೌಸ್ ವೈಫ್ಗಳು, ಈಗ ಗಂಡ ಹೊರಗಡೆ ದುಡಿಯಕ್ಕೆ ಹೋಗ್ತಾರೆ, ಸೊ ಅವ್ರಿಗೆ ಇದೆಲ್ಲ ಏನು ಗೊತ್ತಿರೋದಿಲ್ಲ, ಆಯ್ತಾ. ನಮ್ಮ ಮನೆಯಲ್ಲಿ ನಾವು ಹಣನ ವಶೀಕರಣ ಯಾವ ರೀತಿ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮನೆಗೆ ಈ ತರ ಬೇರೆ ಬೇರೆ ಪರಿಸ್ಥಿತಿಗಳಾಗಿರಬಹುದು, ಈಗ ಆರೋಗ್ಯದ ಸಮಸ್ಯೆ ಆಗಿರಬಹುದು, ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ದುಡ್ಡಿಲ್ಲ, ಸೊ ನೆಮ್ಮದಿ ಇಲ್ಲ, ಆ ತರನೂ ಆಗಿರಬಹುದು. ಇದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂತ ಅಂದ್ರೆ ನಮ್ಗೆ ದುಡ್ಡು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ, ಅಲ್ವಾ. ಸೊ ಆ ದುಡ್ಡನ್ನ ನಾವು ಯಾವ ರೀತಿ ವಶೀಕರಣ ಮಾಡ್ಕೊಳ್ಬೇಕು, ಲಕ್ಷ್ಮೀ ದೇವಿನ ನಮ್ಮ ಮನೆಯಲ್ಲಿ ಕೂರಿಸ್ಕೊಳ್ಬೇಕು, ಎಲ್ಲೋ ಹೋಗಕ್ಕೆ ಬಿಡಬಾರ್ದು ಅಂತಂದ್ರೆ ನಾನು ಒಂದು ಚಿಕ್ಕ ಪರಿಹಾರನ ನಿಮ್ಗೆ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ, ಆಯ್ತಾ. ಆ ಚಿಕ್ಕ ಪರಿಹಾರನ ನೀವು ಮಾಡ್ಕೊಂಡ್ ಬಂದ್ಬಿಡಿ ಗಾಯ್ಸ್, ಯಾಕಂದ್ರೆ ಅದು ನನ್ನ ಎಕ್ಸ್ಪೀರಿಯನ್ಸು. ಅದನ್ನ ನಾನು ಮಾಡಿದ್ಮೇಲಿಂದ ನನ್ನ ಜೀವನದಲ್ಲಿ ನನಗೆ ತುಂಬಾನೇ ಬದಲಾವಣೆ ಆಗಿದೆ, ಓಕೆನಾ. ಸೊ ಹಾಗಾಗಿ ಅದನ್ನ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ಬೇಡಿ, ಯಾಕಂದ್ರೆ ಮಧ್ಯ ನೀವೇನಾದ್ರೂ ಸ್ಕಿಪ್ ಮಾಡ್ಬಿಟ್ರೆ ನಿಮ್ಗೆ ನಾನು ಮಧ್ಯ ಏನಾದ್ರು ಒಂದು ಹೇಳಿರ್ತೀನಲ್ವಾ, ಅದು ನಿಮ್ಗೆ ಗೊತ್ತಾಗೋದಿಲ್ಲ. ಸೊ ಹಾಗಾಗಿ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡ್ದೇನೆ ಎಂಡಿಂಗ್ ವರ್ಗು ನೋಡಿ. ಹಾಗೇನೆ ನಿಮ್ಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ಮೋಸ್ಟ್ ಏನಂದ್ರೆ ಗಾಯ್ಸ್, ನನ್ನ ಚಾನಲ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರ್ಗಿಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರೇ ನೋಡ್ತಾರ ಜಾಸ್ತಿ, ಆಯ್ತಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ, ಹಾಗೇನೆ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ತಡ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಗೈಸ್, ಏನಪ್ಪಾ ಅಂತಂದ್ರೆ ಹಣನ ವಶೀಕರಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ, ಆಯ್ತಾ. ಈಗ ಹೊರಗಡೆ ಗಂಡ ಹೋಗಿ ದುಡಿತಾ ಇರ್ತಾರೆ, ನಾವು ಮನೇಲಿ ಇತ್ಕೊಂಡು ನಾವು ಕೆಲವೊಂದು ಅಂದ್ರೆ ನಮ್ಗೆ ಗೊತ್ತಿರುವಂತ ಪರಿಹಾರನ ನಾವು ಮಾಡ್ಕೊಂಡ್ಬಿಟ್ರೆ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಅನ್ನೋದು ಇದೇ ಇರುತ್ತೆ ಗೈಸ್, ಓಕೆನಾ. ಯಾವ್ದಾದ್ರೂ ಒಂದು ಟಿಪ್ಸ್ ನ ನಾವು ಫಾಲೋ ಮಾಡೋದ್ರಿಂದ ನಮ್ಮನೆಗೆ ಒಳ್ಳೇದಾಗತ್ತೆ ಅಂತ ಅಂದ್ರೆ ಅದನ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ, ಆಯ್ತಾ. ಸೊ ನಿಮ್ಗೆ ಕೆಲವೊಂದು ಪರಿಹಾರಗಳಿಗೆ ನಿಮ್ಮ ಎಲ್ಲೂ ನೀವು ಹೊರಗಡೆ ಹೋಗೋ ಹಾಗೆ ಇಲ್ಲ, ಆಯ್ತಾ. ನಾನು ಇವತ್ತು ಹೇಳೋದ್ರಲ್ಲಿ ನೀವು ನಿಮ್ಮ ಅಡಿಗೆ ಮನೆಯಲ್ಲಿರುವಂತ ವಸ್ತುಗಳನ್ನೇ ತಗೊಂಡು ಅದರಲ್ಲಿ ನೀವು ಪರಿಹಾರನ ಮಾಡ್ಕೊಳ್ಬಹುದು.
ಹಾಗೇನೆ ಒಂದೆರಡು ಐಟಮ್ಸ್ ನೀವು ಹೊರಗಡೆ ತರಬೇಕಾಗತ್ತೆ ಅಷ್ಟೇ. ಅದಕ್ಕೆ ನಿಮ್ಗೆ ಜಾಸ್ತಿ ಏನೋ ಖರ್ಚಾಗಲ್ಲ, ತಲೆ ಕೆಡಿಸ್ಕೋಬೇಡಿ. ತುಂಬಾನೇ ದುಡ್ಡು ಖರ್ಚು ಮಾಡಿ ಈ ತರ ಪರಿಹಾರ ಮಾಡ್ಕೊಳ್ಬೇಕಾ, ಈ ತರ ನನಗೆ ಅಷ್ಟೊಂದು ಖರೀದಿ ಮಾಡುವಷ್ಟು ನನ್ನ ಹತ್ರ ದುಡ್ಡಿಲ್ಲ, ಆ ತರ ಎಲ್ಲ ಕೂಡ ನೀವು ಥಿಂಕ್ ಮಾಡಕ್ ಹೋಗ್ಬೇಡಿ. ಅದು ಚಿಕ್ಕ ಪರಿಹಾರ ಅಷ್ಟೇ, ನೀವು ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂತದ್ದಲ್ಲ. ಓಕೆನಾ? ಸೊ ನೀವೇನ್ ಮಾಡ್ತೀರಾ ಅಂತಂದ್ರೆ ಹುಣ್ಣಿಮೆ ದಿನ ಇದನ್ನ ನೀವು ಮಾಡ್ಬೇಕಾಗತ್ತೆ. ಆಯ್ತಾ? ಹುಣ್ಣಿಮೆ ದಿನ ನೀವು ಎದ್ಬಿಟ್ಟು ಮಾಮೂಲಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳಿ. ಫಸ್ಟ್ ಕ್ಲೀನಿಂಗ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಗೈಸ್. ಆಯ್ತಾ? ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಬರ್ಬೇಕು ಅಂದ್ರೆ ಇಲ್ಲೇ ನಿಮ್ಮ ಮನೇಲೆ ಜಾಂಡ ಊರ್ಬೇಕು, ಎಲ್ಲೂ ಹೋಗ್ಬಾರ್ದು ಅಂತಂದ್ರೆ ಮನೆ ಕೂಡ ತುಂಬಾನೇ ನೀವು ಒಂದು ಪಾಸಿಟಿವಿಟಿ ಆಗಿ ನೀವು ಮನೆನ ಇಟ್ಕೊಳ್ಬೇಕು. ಎಲ್ಲಂದ್ರೆ ಅಲ್ಲಿ ಬಿಸಾಕೋದು, ಎಲ್ಲಂದ್ರೆ ಅಲ್ಲಿ ಹರಡೋದು, ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಕ್ಲೀನ್ ಆಗಿ ಯಾವ ಪ್ಲೇಸ್ ಅಲ್ಲಿ ಏನೇನು ಇಡಬೇಕು ಅದನ್ನೆಲ್ಲ ಇಟ್ಕೊಂಡು, ಕೆಲವ್ರ ಮನೇಲಿ ನೋಡಿದೀನಿ ನಾನು ಯಾವ ರೀತಿ ಅಂತಂದ್ರೆ ಗಾಯ್ಸ್, ಈ ಕಿಚನ್ ಎಲ್ಲ ನೋಡಿದೀನಿ, ನನಗೆ ಒಂಥರ ತುಂಬಾ ಬೇಜಾರಾಗ್ಬಿಡುತ್ತೆ. ಈ ಚಿಕ್ಕ ಚಿಕ್ಕದು ಸೊಳ್ಳೆ ಎಲ್ಲ ಬರುತ್ತೆ ನೋಡಿ. ಈಗ ನಾವು ಒಂದು ಫ್ರೂಟ್ಸ್ ಇಟ್ಟಿರ್ತೀವಿ, ಇಲ್ಲಾಂದ್ರೆ ಏನೋ ಒಂದು ವೆಜಿಟೇಬಲ್ಸ್ ಏನೋ ಒಂದು ಇಟ್ಟಿರ್ತೀವಿ ಅಂತ ಅನ್ಕೊಳ್ಳಿ. ಆಯ್ತಾ? ಇಲ್ಲಾಂದ್ರೆ ಕಸ ಇಟ್ಟಿರ್ತೀವಿ, ಆ ಕಡೆ ಹೊರಗಡೆ ಎಲ್ಲಾರು ಕಸ ಇಟ್ಟಿರ್ತೀವಿ. ಆಯ್ತಾ? ಅಂದ್ರೆ ಒಬ್ಬೊಬ್ರು ಕಿಚನ್ ಅಲ್ಲೇ ಡಸ್ಟ್ಬಿನ್ ಇಟ್ಕೊಂಡ್ಬಿಟ್ಟಿರ್ತಾರೆ ಕೆಳಗಡೆ, ಅಲ್ಲೆಲ್ಲ ಫುಲ್ಲು ಚಿಕ್ಕದು ಸೊಳ್ಳೆ ಎಲ್ಲ ಮುತ್ತಾ ಇರುತ್ತೆ. ನನ್ಗಂತೂ ನಿಜವಾಗ್ಲೂ ಅದು ನೋಡ್ಬಿಟ್ಟು ಎಷ್ಟು ಬೇಜಾರಾಗ್ಬಿಡುತ್ತೆ ಅಂದ್ರೆ ಅವ್ರಿಗೆ ಹೇಳಕ್ಕಾಗಲ್ಲ, ಬಿಡಕ್ಕಾಗಲ್ಲ. ಯಾಕಂದ್ರೆ ನಾವೀಗ ಅವ್ರಿಗೆ ಹೇಳ್ಬಿಟ್ರೆ ಅವರು ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ ಅಲ್ವಾ? ಸೊ ಹಾಗಾಗಿ ಈಗ ತುಂಬಾನೇ ಕ್ಲೋಸ್ ಆದ್ರೆ ಇದೇನು ಹಿಂಗ್ ಇಟ್ಕೊಂಡಿದ್ಯಾ ನೀನು, ನೋಡಿ ಎಷ್ಟು ಸೊಳ್ಳೆ ಮುತ್ತಾ ಇದೆ ಅಂತ ಈ ತರ ಅವ್ರಿಗೆ ಒಂದು ಸಜೆಷನ್ ಕೊಡ್ಬೋದು. ಅಲ್ಲಿ ಇಟ್ಕೋ, ಹೊರಗಡೆ ಇಟ್ಕೋ, ಇಲ್ಲ ಹೊರಗಡೆ ತಗೊಂಡೋಗಿ ಫುಲ್ ಹೊರಗಡೆ ಇಡು, ತಗೊಂಡೋಗಿ ಕಸ ಅಲ್ಲೇ ಹಾಕು ಅಂತ ಹೇಳ್ಬೋದು ಬೇಕಾದ್ರೆ. ಆದ್ರೆ ಎಲ್ಲರಿಗೂ ಆತರ ನಾವು ಹೇಳಕ್ ಆಗಲ್ಲ ಅಲ್ವಾ? ಸೊ ಆತರ ಚಿಕ್ಕ ಸೊಳ್ಳೆಗಳೆಲ್ಲ ಮುತ್ತುತ್ತೆ, ಅದೆಲ್ಲ ಕ್ಲೀನ್ ಆಗಿ ಇಟ್ಕೊಳ್ಳಿ. ಆಲ್ಮೋಸ್ಟ್ ನೀವು ಕಿಚನ್ ನ ತುಂಬಾನೇ ಕ್ಲೀನ್ ಆಗಿ ಇಟ್ಕೊಳ್ಬೇಕು. ಮೇನ್ ಆಗಿ ಕಿಚನ್, ಹಾಗೇನೆ ದೇವ್ರ ಮನೆ, ಹಾಗೇನೆ ಟಾಯ್ಲೆಟ್ ಅಲ್ಲಿ ಗಾಯ್ಸ್ ನೆಗೆಟಿವಿಟಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಟಾಯ್ಲೆಟ್ ನ ನೀವು ಎಷ್ಟು ಕ್ಲೀನ್ ಆಗಿ ಇಟ್ಕೊಳ್ತಿರೋ ಅಷ್ಟು ತುಂಬಾನೇ ಒಳ್ಳೇದು. ಹಾಗೇನೆ ಇಡೀ ಫುಲ್ ಮನೆನ ಫುಲ್ ನೀಟಾಗಿ ಇಟ್ಕೊಳ್ಬೇಕು. ಸೊ ನೀವು ಹುಣ್ಣಿಮೆ ದಿನ ಎದ್ಬಿಟ್ಟು ಮಾಮೂಲಿ ಮನೆಯೆಲ್ಲ ಫುಲ್ಲು ಕ್ಲೀನ್ ಆಗಿ ಗೂಡ್ಸಿ ಒರೆಸಿ ಆಮೇಲೆ ಹೋಗ್ಬಿಟ್ಟು ನೀವು ಸ್ನಾನ ಮಾಡ್ಕೊಳ್ಳಿ. ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆಯಲ್ಲಿ ಮಾಮೂಲಿ ಪೂಜೆ ಎಲ್ಲ ಮಾಡ್ತೀರಾ ಅಲ್ವಾ? ಪೂಜೆ ಎಲ್ಲ ಮಾಡಿದ್ಮೇಲೆ ಲಕ್ಷ್ಮೀ ದೇವಿಗೂ ಅಷ್ಟೇನೆ ಪೂಜೆ ಎಲ್ಲ ಮಾಡಿ ದೀಪ ಎಲ್ಲ ಹಚ್ಬಿಟ್ಟು ನೀವು ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಇದು ಒಂದು ಚಿಕ್ಕ ಪರಿಹಾರ ಗಾಯ್ಸ್. ಆಯ್ತಾ? ಅಂದ್ರೆ ಒಂದು ಚಿಕ್ಕ ಪರಿಹಾರ ಅಂತಂದ್ರೆ ನಿಮ್ಗೆ ಜಾಸ್ತಿ ದುಡ್ಡೆಲ್ಲ ಖರ್ಚು ಮಾಡಿ ಮಾಡುವಂತದಂತೂ ಅಲ್ಲ, ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಒಂದು ಚಿಕ್ಕ ಪರಿಹಾರನ ಹೇಳ್ಕೊಡ್ತೀನಿ. ಒಂದು ಬಿಳಿ ಬಟ್ಟೆನ ತಗೊಳ್ಳಿ. ಆಯ್ತಾ? ಈ ಬಿಳಿ ಬಟ್ಟೆನ ಅಂದ್ರೆ ಚೌಕಾಕಾರವಾಗಿ ನೀವು ಅದನ್ನ ಕಟ್ ಮಾಡ್ಕೊಳ್ಬೇಕಾಗತ್ತೆ. ಚೌಕಾಕಾರವಾಗಿ ಅದನ್ನ ಕಟ್ ಮಾಡ್ಕೊಂಡು ನೀವು ಇದಕ್ಕೆ ನಿಮ್ಗೆ 5 ಲಕ್ಷ್ಮೀದು ಕವಡೆ ಬರುತ್ತೆ ಗೊತ್ತಾ? ಅಂದ್ರೆ ಹೊರಗಡೆ ಎಲ್ಲ ನಿಮ್ಗೆ ಅಂಗಡಿಗಳೆಲ್ಲ ಸಿಗುತ್ತೆ. ಈಗ ಅರಿಶಿನ ಕುಂಕುಮ ಮಾಮೂಲಿ ಅಂಗಡಿಗಳೆಲ್ಲ ಸಿಗುತ್ತೆ ನೋಡಿ, ಆ ತರ ಅಂಗಡಿಗಳಲ್ಲಿ ನಿಮ್ಗೆ ಈ ತರ ಅಂದ್ರೆ ಲಕ್ಷ್ಮೀ ದೇವಿದು ನಿಮ್ಗೆ ಕವಡೆಗಳು ಸಿಗುತ್ತೆ. ಅದನ್ನ 5 ಕವಡೆನ ನೀವು ಖರೀದಿ ಮಾಡ್ಬೇಕು. ಮಾಮೂಲಿ ಕವಡೆ ಖರೀದಿ ಮಾಡಕ್ ಹೋಗ್ಬಿಡಿ, ಅದರಿಂದ ಏನು ಯೂಸ್ ಇಲ್ಲ. ಲಕ್ಷ್ಮಿ ಕವಡೆ ಅಂತಾನೆ ಕೇಳಿ ಅದನ್ನೇ ಕೊಡ್ತಾರೆ ಅವರು. ಸರಿನಾ? ನಾನು ಆಕ್ಚುಲಿ ಅದನ್ನ ಮಾಡಿ ನಾನು ಬೀರುನಲ್ಲಿ ಇಟ್ಟಿದ್ದೀನಿ. ಬಟ್ ಅದನ್ನ ಈಗ ತೆಗೆದ್ರು ನಿಮ್ಗೆ ಅದನ್ನ ಒಳಗಡೆ ತೆಗೆದ್ಬಿಟ್ಟು ತೋರ್ಸಕ್ ಆಗಲ್ಲ, ಇವಾಗ ತೋರ್ಸಿದ್ರು. ಆಯ್ತಾ? ಸೊ ಹಾಗಾಗಿ ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನೆಕ್ಸ್ಟ್ ಅದನ್ನ ಚೇಂಜ್ ಮಾಡ್ತೀನಲ್ಲ, ಅವಾಗ ಬೇಕಾದ್ರೆ ಅದನ್ನ ನಿಮ್ಗೆ ಇನ್ನೊಂದು ವಿಡಿಯೋ ಮಾಡಿ ಹಾಕ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಸರಿನಾ? ಸೊ ಆತರ ಒಂದು 5 ಲಕ್ಷ್ಮಿ ಕವಡೆನ ನೀವು ಹೊರಗಡೆ ಖರೀದಿ ಮಾಡ್ಬೇಕಾಗತ್ತೆ. ಆ ಕವಡೆನ ತಂದ್ಬಿಟ್ಟು ನೀವು ಕ್ಲೀನ್ ಆಗಿ ವಾಶ್ ಮಾಡ್ಬಿಟ್ಟು ಇಟ್ಕೊಳ್ಳಿ ಫಸ್ಟ್. ಸರಿನಾ? ಆ ಚೌಕಾಕಾರವಾಗಿ ಕಟ್ ಮಾಡಿರ್ತೀರಲ್ಲ ಬಟ್ಟೆನ, ಅದಕ್ಕೆ ಅದು 5 ಕವಡೆನ ಹಾಕ್ಬಿಟ್ಟು ಅದ್ರ ಜೊತೆಗೆ 5 ಏಲಕ್ಕಿನ ನೀವು ತಗೊಳ್ಬೇಕು. ಸಿಪ್ಪೆ ಸಮೇತ ಏಲಕ್ಕಿನ ನೀವು ತಗೊಳ್ಬೇಕು. ಹಾಗೇನೆ ನೆಕ್ಸ್ಟ್ ಲವಂಗನೂ ಅಷ್ಟೇನೆ 5 ಲವಂಗನ ತಗೊಂಡು ಆ ಬಟ್ಟೆ ಒಳಗಡೆ ಹಾಕಿ. ಈ ಲವಂಗ ಮತ್ತೆ ಏಲಕ್ಕಿ ಎಲ್ಲ ಗಾಯ್ಸ್ ಹಣನ ಅಟ್ರಾಕ್ಟ್ ಮಾಡುತ್ತೆ. ಅಂದ್ರೆ ಲಕ್ಷ್ಮೀ ದೇವಿನ ನೀವು ಯಾವ ರೀತಿ ಆಕರ್ಷಣೆ ಮಾಡ್ತೀರಾ ಅದೇ ರೀತಿ ಹಣನ ಅದು ಅಟ್ರಾಕ್ಟ್ ಮಾಡ್ಕೊಳ್ಳೋ ಶಕ್ತಿನ ಹೊಂದಿದೆ ಅದು ಏಲಕ್ಕಿ ಮತ್ತೆ ಲವಂಗ. ಸರಿನಾ? ಸೊ ಅದನ್ನ 5ನ ತಗೊಳ್ಳಿ. ಇನ್ನು ನೆಕ್ಸ್ಟ್ 1 ರೂಪಾಯಿದು 5 ಕಾಯಿನ್ಸ್ ನ ತಗೊಳ್ಬೇಕು ನೀವು. 1 ರೂಪಾಯಿ ಕಾಯಿನ್ ಹಾಕ್ಬೇಕದು. ಸರಿನಾ? 5 ಕಾಯಿನ್ ನ ತಗೊಳ್ಳಿ, ಅದನ್ನು ಕೂಡ ಅದ್ರೊಳಗಡೆಗೆ ಹಾಕಿ. ಹಾಗೆ ನೆಕ್ಸ್ಟ್ ಪಚ್ಚಕರ್ಪೂರನ ಕೂಡ ತಗೊಂಡು ಅದ್ರೊಳಗಡೆ ಹಾಕ್ಬೇಕಾಗತ್ತೆ ನೀವು. ಸರಿನಾ? 5 ಐಟಮ್ ನ ನೀವು ಹಾಕೊಂಡ್ರಿ ಇಲ್ಲಿ. ಅಂದ್ರೆ ಲಕ್ಷ್ಮಿ ಕವಡೆ, ಹಾಗೆ 1 ರೂಪಾಯಿದು ಕಾಯಿನು, ಏಲಕ್ಕಿ, ಲವಂಗ, ಹಾಗೇನೆ ಪಚ್ಚಕರ್ಪೂರ, ಇಷ್ಟನ್ನು ನೀವು ಆ ಬಟ್ಟೆ ಒಳಗಡೆ ಹಾಕ್ಬೇಕಾಗತ್ತೆ. ಹಾಕ್ಬಿಟ್ಟು ಸ್ವಲ್ಪ ಅದಕ್ಕೆ ಅರಿಶಿನ ಮತ್ತೆ ಕುಂಕುಮ ಅಲ್ಲೇ ಅದ್ರೊಳಗಡೆಗೆನೆ ಅರಿಶಿನ ಕುಂಕುಮ, ಸ್ವಲ್ಪ ಅಕ್ಷತೆನ ಆವಾಗಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಅಂದ್ರೆ ಹಳೆ ಅಕ್ಷತೆ ಅದೆಲ್ಲ ಹಾಕಕ್ ಹೋಗ್ಬಿಡಿ, ಅಲ್ಲೇ ಪ್ರಿಪೇರ್ ಮಾಡ್ಕೊಂಡು ಅಕ್ಷತೆನ ಅದಕ್ಕೆ ಒಳಗಡೆಗೆ ಹಾಕ್ಬಿಟ್ಟು ಅದನ್ನ ಗಂಟು ಕಟ್ಟಿ. ಆಯ್ತಾ? ಗಂಟು ಕಟ್ಬಿಟ್ಟು ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅದ್ರ ಮೇಲ್ಗಡೆ ಅರಿಶಿನ ಕುಂಕುಮ ಮತ್ತೆ ಒಂದು ಹೂವ
ಹಾಕ್ಬಿಟ್ಟು ನೀವು ಆಮೇಲೆ ಲಕ್ಷ್ಮೀ ದೇವಿ ಮುಂದೆ ಅದನ್ನ ಅಂದ್ರೆ ಫೋಟೋ ಮುಂದೆ ಲಕ್ಷ್ಮೀ ದೇವಿ ಫೋಟೋ ಮುಂದೆ ಅದನ್ನ ಇಡ್ಬೇಕಾಗುತ್ತೆ. ಇಟ್ಬಿಟ್ಟು ನೀವು ದೇವ್ರ ಹತ್ರ ಸಂಕಲ್ಪನ ಮಾಡ್ಕೊಳ್ಳಿ. ಏನಂತ ಅಂತ ಅಂದ್ರೆ ನಮ್ಮ ಮನೆಯಲ್ಲಿ ಇರುವಂತ ಹಣಕಾಸಿನ ಸಮಸ್ಯೆನ ದೂರ ಮಾಡೋ ತಾಯಿ. ನಿಮ್ಗೆ ಏನಾದ್ರು ಅಕಸ್ಮಾತ್ ಸಾಲದ ಬಾಧೆ ಅಂದ್ರೆ ನೀವು ಒದ್ದಾಡ್ತಾ ಇರ್ತೀರಾ ಅಂತ ಅನ್ಕೊಳ್ಳಿ, ಅದನ್ನ ಮಾಡಿ ನೋಡಿ ಗೈಸ್. ನಿಜವಾಗ್ಲೂ ಈ ಪರಿಹಾರನ ಮಾಡೋದ್ರಿಂದ ನಿಜವಾಗ್ಲೂ ಹಣಕಾಸಿನ ಸಮಸ್ಯೆ ಅನ್ನೋದು ದೂರ ಆಗ್ಬಿಡುತ್ತೆ. ಸರಿನಾ? ಹಣನ ಅಟ್ರಾಕ್ಟ್ ಮಾಡುವಂತ ಇದು ಪವರ್ ಅನ್ನ ಹೊಂದಿದೆ ಆಯ್ತಾ ಆ ಗಂಟಲ್ಲಿ. ಸೊ ಲಕ್ಷ್ಮೀ ದೇವಿಗೆ ನೀವು ಆ ಥರ ಇದು ಮಾಡ್ಕೊಳ್ಳಿ, ಆರ್ಥಿಕ ಸಮಸ್ಯೆನ ದೂರ ಮಾಡೋ ತಾಯಿ ಅಂತ ಹೇಳ್ಬಿಟ್ಟು ಒಂದು ಸಂಕಲ್ಪನ ಮಾಡಿಕೊಂಡು ಆ ದೇವಿಗೆ ಮತ್ತೆ ಅಂದ್ರೆ ಕರ್ಪೂರ ಮತ್ತೆ ಗಂಧದ ಕಡೆಯಿಂದ ಆ ಗಂಟಿಗೆ ನೀವು ಪೂಜೆನ ಮಾಡಬೇಕು. ಸರಿನಾ? ಪೂಜೆನ ಮಾಡ್ಬಿಟ್ಟು ನೀವು ಅದನ್ನ ತಗೊಂಡೋಗ್ಬಿಟ್ಟು ನಿಮ್ಮ ಬೀರುನಲ್ಲಿ ಇಟ್ಕೊಳ್ಳಿ. ಅದನ್ನ ಈಗ ನೀವು ಬೀರುನಲ್ಲಿ ಆಲ್ಮೋಸ್ಟ್ ಫುಲ್ಲು ಕ್ಯಾಶ್ ಎಲ್ಲ ಇಟ್ಟಿರ್ತೀರಾ ಅಲ್ವಾ? ಎಲ್ಲಂದ್ರೆ ಇನ್ನೊಂದು ಹೇಳ್ತೀನಿ ಗಾಯ್ಸ್, ಎಲ್ಲಂದ್ರೆ ಅಲ್ಲಿ ದುಡ್ಡನ್ನ ಬಿಸಾಕ್ಬೇಡಿ. ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ ಬೀರುಳಿ ತಗೊಂಡೋಗ್ಬಿಟ್ಟು ಸುಮ್ಮನೆ ಎತ್ತಿಡಕ್ ಟೈಮ್ ಇಲ್ಲ ಅನ್ಬಿಟ್ಟು ಸುಮ್ಮನೆ ಅಲ್ಲಲ್ಲೇ ಬಿಸಾಕ್ಬಿಡೋದು. ಈಗ ಬಟ್ಟೆ ಎಲ್ಲ ಬಿಸಾಕ್ತಾರೆ ನೋಡಿ, ಅದರ ಸುಮ್ಮನೆ ದುಡ್ಡನ್ನು ಕೂಡ ಹಾಗೆ ಬಿಸಾಕ್ಬಿಡೋದು. ಆ ಥರ ಎಲ್ಲ ಮಾಡಕ್ ಹೋಗ್ಬೇಡಿ. ಅದಕ್ಕೆ ದುಡ್ಡನ್ನ ಇಡ್ಲಿಕ್ಕೆ ಅಂತಾನೆ ಒಂದು ಬಾಕ್ಸ್ ನ ತಗೊಳ್ಳಿ. ಸರಿನಾ? ಒಂದು ಚಿಕ್ಕದಾದ್ರೂ ಪರವಾಗಿಲ್ಲ, ದೊಡ್ಡ ಬಾಕ್ಸ್ ಆದ್ರೂ ಪರವಾಗಿಲ್ಲ. ಅದ್ರೊಳಗಡೆ ಹಣನ ಇಟ್ಟುಬಿಟ್ಟು ಆ ಗಂಟು ನಿಮ್ಗೆ ಹೇಳಿದನ್ನ ಅದನ್ನ ತಗೊಂಡೋಗ್ಬಿಟ್ಟು ಹಿಡಿ ಅದನ್ನ. ಸರಿನಾ? ಈ ತರ ನೀವು ಗಾಯ್ಸ್ ಮಂತ್ಲಿ ಈಗ ನೀವು ಹುಣ್ಣಿಮೆ ದಿನ ಮಾಡಿದ್ರಿ ಅಲ್ವಾ, ಇನ್ನು ನೆಕ್ಸ್ಟ್ ಮಂತ್ ಹುಣ್ಣಿಮೆಗೆ ಅದನ್ನೆಲ್ಲ ಮತ್ತೆ ತೆಗೆದ್ಬಿಟ್ಟು ನೀರು ಹಾಕ್ಬಿಟ್ಟು ಅದನ್ನೆಲ್ಲ ತೊಳೆದು ಬಿಟ್ಟು ಮತ್ತೆ ನೀವು ಆ ತರ ಒಂದು ಬಟ್ಟೆ ಬೇಕಾದ್ರೆ ಅದನ್ನೇ ಯೂಸ್ ಮಾಡಿ, ತೊಂದರೆ ಇಲ್ಲ. ಬಟ್ಟೆನ ಮತ್ತೆ ನೀವು ಅದೇ ಬಟ್ಟೆಗೆ ಯೂಸ್ ಮಾಡ್ಬಿಟ್ಟು ಅದನ್ನ ಹಾಕ್ಬಿಟ್ಟು ಗಂಟು ಕಟ್ಬಿಟ್ಟು ಮತ್ತೆ ಲಕ್ಷ್ಮೀ ದೇವ ಫೋಟೋ ಮುಂದೆ ಅದನ್ನ ಇಟ್ಬಿಟ್ಟು ನೀವು ಪೂಜೆ ಮಾಡ್ಬಿಟ್ಟು ಮತ್ತೆ ತಗೊಂಡೋಗಿ ನೀವು ಕ್ಯಾಶ್ ಬಾಕ್ಸ್ ಅಲ್ಲಿ ಇಡಿ. ನಿಜವಾಗ್ಲೂ ಗಾಯ್ಸ್ ನೋಡಿ, ಇದನ್ನ ಒಂದು ತಿಂಗಳಲ್ಲೇ ನಿಮ್ಗೆ ಅದು ಗೊತ್ತಾಗುತ್ತೆ ಅದ್ರ ಪವರ್ ಏನು, ನಿಮ್ಮ ಮನೇಲಿ ಇರುವಂತ ಪ್ರಾಬ್ಲಮ್ಸ್ ಎಲ್ಲಾನು ಕೂಡ ಸಾಲ್ವ್ ಆಗುತ್ತೆ. ದುಡ್ಡಿನ ಸುರಿಮಳೆನೆ ಸುರಿಯುತ್ತೆ ಅಂತಾನೆ ಹೇಳ್ಬೋದು. ನಿಜವಾಗ್ಲೂ ಈ ಪರಿಹಾರ ಮಾಡಿ ನೋಡಿ, ನಿಮ್ಮ ಆರ್ಥಿಕ ಸಮಸ್ಯೆ ಅನ್ನೋದು ನಿಜವಾಗ್ಲೂ ಕ್ಲಿಯರ್ ಆಗೇ ಆಗುತ್ತೆ. ಯಾಕಂದ್ರೆ ಇದು ನನ್ನ ಎಕ್ಸ್ಪೀರಿಯನ್ಸು. ಸರಿನಾ? ನಾನು ಕೂಡ ಅದನ್ನ ಮಾಡಿದ್ದೀನಿ. ಸೊ ಅದರಿಂದ ನನಗೆ ತುಂಬಾನೇ ವರ್ಕೌಟ್ ಆಗಿದೆ. ನಿಜವಾಗ್ಲೂ ಅದು ನಿಜ ಆಯ್ತಾ. ತುಂಬಾ ಜನ ಇದನ್ನೆಲ್ಲ ಮಾಡ್ತಾರೆ. ಇದನ್ನ ನನ್ಗೆ ನನ್ನ ಫ್ರೆಂಡ್ ಹೇಳ್ಕೊಟ್ಟಿದ್ದು, ಈ ತರ ಮಾಡು, ತುಂಬಾನೇ ಪ್ರಾಬ್ಲಮ್ಸ್ ಆಗಿದ್ದಾಗ ಆ ತರ ನಂಗೆ ಹೇಳ್ಕೊಟ್ಲೋಡು, ಈ ತರ ಮಾಡು ನಿಜ ಒಳ್ಳೇದಾಗತ್ತೆ ಅಂತ. ಅದನ್ನ ನಾನು ಟ್ರೈ ಮಾಡಿದೆ, ನನಗೆ ಸಕ್ಸಸ್ ಆಯ್ತು. ಸೊ ಹಾಗಾಗಿ ಈಗ ತುಂಬಾ ಜನ ಪ್ರಾಬ್ಲಮ್ ಅಲ್ಲಿ ಇದೇ ತರ ನಮ್ ತರನೇ ಆಗಿರಬಹುದು, ಇಲ್ಲ ಬೇರೆ ಬೇರೆ ರೀತಿ ಆಗಿರಬಹುದು, ಒದ್ದಾಡ್ತಾ ಇರ್ತೀರಾ ಅಲ್ವಾ. ಈ ದುಡ್ಡು ಮೇನ್ ಗಾಯ್ಸ್ ಏನಂದ್ರೆ ಮನುಷ್ಯಂಗೆ ದುಡ್ಡದೇ ಪ್ರಾಬ್ಲಮ್ಮು ಆಯ್ತಾ. ಸೊ ಹಾಗಾಗಿ ಯಾರ್ಯಾರು ತುಂಬಾನೇ ಸಫರ್ ಪಡ್ತಾ ಇದ್ದೀರಾ ದುಡ್ಡಿಗೆ, ಅವರೆಲ್ಲರನ್ನು ಈ ಚಿಕ್ಕ ಪರಿಹಾರನ ಮಾಡ್ಕೊಳ್ಳಿ. 200% ಅಲ್ಲ 1000% ನಾನು ಗ್ಯಾರಂಟಿ ಕೊಡ್ತೀನಿ, ನಿಜವಾಗ್ಲೂ ಇದು ವರ್ಕೌಟ್ ಆಗೇ ಆಗುತ್ತೆ. ಸರಿನಾ? ಸೊ ಮಾಡ್ಕೊಳ್ಳಿ, ನಿಮ್ಗೆಲ್ಲರಿಗೂ ಒಳ್ಳೇದಾಗ್ಲಿ. ಹಾಗೇನೆ ಗೈಸ್, ಇದ್ರ ಜೊತೆಗೆ ನಾನು ಈಗ ಮನೆಯಲ್ಲೇ ಫ್ರೀ ಆಗಿ ಆರಾಮಾಗಿ ಕೂತಿರ್ತೀರಾ ಅಲ್ವಾ. ಸೊ ಹೊರ್ಗಡೆ ಗಂಡ ನಿಮ್ಗೆ ಕಳ್ಸೋದಿಲ್ಲ ಅಂದ್ರೆ ಕೆಲ್ಸಕ್ಕೆಲ್ಲ ಕಳ್ಸೋದಿಲ್ಲ. ಸೊ ಮನೆಯಲ್ಲೇ ನೀವು ಯಾವ್ಯಾವ ರೀತಿ ಬಿಸ್ನೆಸ್ ನ ಮಾಡ್ಬೋದು ಅಂತ ಬಿಸ್ನೆಸ್ ಐಡಿಯಾನು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನೀವು ತಿಂಗಳಿಗೆ 30,000ದಿಂದ 1,00,000ವರೆಗೂ ನೀವು ಸಂಪಾದನೆ ಮಾಡಬಹುದು. 1 ರೂಪಾಯಿ ನೀವು ಬಂಡವಾಳನ ಹಾಕೋ ನೆಸೆಸಿಟಿ ಇರೋದಿಲ್ಲ. ಅದು ಯಾವ ರೀತಿ ಅನ್ನೋದು ಕೂಡ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ತಿಳಿಸ್ಕೊಟ್ಟಿದ್ದೀನಿ. ಅದನ್ನು ಕೂಡ ಒಂದ್ಸಲ ಚೆಕ್ ಮಾಡಿ. ಇದ್ರದ್ದು ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಹಾಗೇನೆ ತುಂಬಾ ಜನ ಸೈಟ್ ತಗೊಳ್ಬೇಕು ಅಂತ ಆಸೆ ಇರುತ್ತೆ. ಸೈಟ್ ಇದ್ರೂ ಕೂಡ ಮನೆನ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇರೋದಿಲ್ಲ. ಅವ್ರಿಗೂ ಕೂಡ ಒಂದು ಚಿಕ್ಕ ತಂತ್ರದ ಬಗ್ಗೆ ನಾನು ಹೇಳಿದ್ದೀನಿ, ಅದನ್ನು ಕೂಡ ಮಾಡಿ. ನಿಜವಾಗ್ಲೂ ನೀವು ಮನೆ ಕಟ್ಟಿಲ್ಲ ಅಂದ್ರೆ ಕಟ್ಕೊಳ್ತೀರಾ. ಹಾಗೇನೆ ಸೈಟ್ ಏನಾದ್ರು ನೀವು ತಗೊಂಡಿಲ್ಲ ಅಂತಂದ್ರೆ ಸೈಟ್ ಕೂಡ ತಗೊಳ್ತೀರಾ. ಸರಿನಾ? ಹಾಗೇನೆ ಗಾಯ್ಸ್, ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾ ಜನ ಮಕ್ಕಳಾಗ ಆಗ್ತಿಲ್ಲ ಅಂತ ತುಂಬಾ ಒದ್ದಾಡ್ತಾ ಇರ್ತಾರೆ ಆಯ್ತಾ. ಅವ್ರಿಗೂ ಕೂಡ ಒಂದು ಗಣಪತಿದು ವ್ರತದ ಬಗ್ಗೆ ಹೇಳಿದ್ದೀನಿ, ಅದನ್ನ ಮಾಡಿ. ಅದು ನನ್ನ ಎಕ್ಸ್ಪೀರಿಯನ್ಸ್. ಹಾಗೇನೆ ನನ್ನ ಫ್ರೆಂಡ್ಸ್ ಕೂಡ ಮಾಡಿದ್ದಾರೆ, ಅವ್ರಿಗೂ ಕೂಡ ಸಕ್ಸಸ್ ಆಗಿದೆ, ನನಗೂ ಕೂಡ ಸಕ್ಸಸ್ ಆಗಿದೆ. ಸೊ ಅದ್ರದ್ದು ಲಿಂಕ್ ಬೇಕಾದ್ರೆ ನಾನು ನಿಮ್ಗೆ ಶೇರ್ ಮಾಡ್ತೀನಿ, ಅದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ನಿಮ್ಗೆ ಗಂಡು ಮಗುನೇ ಬೇಕು ಅಂತ ಆಸೆ ಇರುತ್ತೆ ಸುಮಾರು ಜನಕ್ಕೆ. ಅಂದ್ರೆ ಮೊದಲನೇದು ಹೆಣ್ಮಗು ಇರುತ್ತೆ, ಇನ್ನ ಸೆಕೆಂಡ್ನೇದು ಕೂಡ ಹೆಣ್ಮಗು ಇರುತ್ತೆ, ಇಲ್ಲ ಫಸ್ಟ್ ಹೆಣ್ಮಗು ಇರುತ್ತೆ, ಸೆಕೆಂಡ್ನೇ ಮಗು ಗಂಡು ಮಗು ಬೇಕು ಅಂತ ಆಸೆ ಇರುತ್ತಲ್ವಾ. ಸೊ ಅವ್ರಿಗೆಲ್ಲರಿಗೂ ಕೂಡ ಅಂದ್ರೆ ಇನ್ನೊಂದು ವಿಷಯ ಹೇಳಿಕ್ಕೆ ಇಷ್ಟಪಡ್ತೀನಿ, ಗಂಡು ಮಗು ಆದ್ರೇನು ಹೆಣ್ಣು ಮಗು ಆದ್ರೇನು ಎರಡು ನಮ್ದೇನೆ. ಬಟ್ ಕೆಲವರಿಗೆ ಅಂದ್ರೆ ಆಸೆ ಇರುತ್ತಲ್ವಾ. ಸೊ ನಿಮ್ಗೆ ಏನಾದ್ರೂ ಬಾಯ್ ಬೇಬಿನೇ ಬೇಕು ಅಂತ ನಿಮ್ಗೆ ಅನ್ಸಿದ್ರೆ ಅದ್ರದ್ದು ಕೂಡ ನಾನು ವ್ರತನ ಮಾಡಿ ಹಾಕಿದ್ದೀನಿ, ಒಂದ್ಸಲ ಅದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ.
ಹಾಗೇನೆ ಗೈಸ್ ಇನ್ನೊಂದೇನಪ್ಪಾ ಅಂತಂದ್ರೆ ತುಂಬಾನೇ ಸಾಲದ ಸುಳಿಯಲ್ಲಿ ಸಿಗ್ಲಿಕ್ಕಿರ್ತೀರಾ, ಏನ್ ಮಾಡೋದು ಇದಕ್ಕೆ ಅಂತ ಗೊತ್ತಾಗ್ತಾ ಇರೋದಿಲ್ಲ. ಅವ್ರಿಗೂ ಕೂಡ ಒಂದು ಟಿಪ್ಸ್ ಬಗ್ಗೆ ಹೇಳಿದೀನಿ, ಅದನ್ನು ಕೂಡ ವಿಡಿಯೋನ ಶೇರ್ ಮಾಡ್ತೀನಿ. ಇದ್ರದ್ದೆಲ್ಲಾದ್ರೂ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಹಾಗೇನೆ ಕೆಲವೊಂದು ಪ್ರೆಗ್ನೆನ್ಸಿ ವಿಡಿಯೋಸ್ ಕೂಡ ಹಾಕಿದ್ದೀನಿ. ನನ್ನ ಮಗಂದು ಸ್ಕ್ಯಾನಿಂಗ್ ರಿಪೋರ್ಟ್ ಆಗಿರಬಹುದು, 5th ಮಂತ್ 3rd ಮಂತ್ ಸ್ಕ್ಯಾನಿಂಗ್ ರಿಪೋರ್ಟ್, 9th ಮಂತ್ 7th ಮಂತ್, ಮತ್ತೆ ನಾರ್ಮಲ್ ಡೆಲಿವರಿ ಆಗ್ಲಿಕ್ಕೆ ಯಾವ ರೀತಿ ನೀವು ಫುಡ್ಗಳನ್ನ ತಗೊಂಡ್ರೆ ನಾರ್ಮಲ್ ಡೆಲಿವರಿನೇ ಆಗುತ್ತೆ, ಈ ತರದ್ ಎಲ್ಲಾನು ವಿಡಿಯೋ ಮಾಡಿ ಹಾಕಿದ್ದೀನಿ. ಅದ್ರದ್ದೆಲ್ಲಾನು ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ನ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಹಾಗೇನೆ ಮನಿ ಸೇವಿಂಗ್ ಟಿಪ್ಸ್ ಬಗ್ಗೆ ಕೂಡ ಹಾಕಿದ್ದೀನಿ. ಅಂದ್ರೆ ನೀವು ಯಾವ ರೀತಿ ಸೇವಿಂಗ್ ನ ಮಾಡಬಹುದು, ಈಗ ವೀಕ್ಲಿ ಸೇವಿಂಗ್ ಆಗಿರಬಹುದು, ಮಂತ್ಲಿ ಸೇವಿಂಗ್ ಆಗಿರಬಹುದು, ಡೈಲಿ ಸೇವಿಂಗ್ ಆಗಿರಬಹುದು, ಯಾವ ರೀತಿ ಮಾಡಬಹುದು ಅನ್ನೋದು ಕೂಡ ಹಾಕಿದ್ದೀನಿ. ಇದು ಎಲ್ಲಾದ್ರದ್ದು ಲಿಂಕ್ ನಾನು ನಿಮ್ಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಶೇರ್ ಮಾಡ್ತೀನಿ, ಒಂದ್ಸಲ ಅದನ್ನ ಚೆಕ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ನಿಮಗೆ ಗೊತ್ತಲ್ಲ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಾ? ಓಕೆ, ಆದಷ್ಟು ಶೇರ್ ಮಾಡಿ, ಎಲ್ಲರಿಗೂ ಕೂಡ ಇದು ಯೂಸ್ಫುಲ್ ಆಗೇ ಆಗುತ್ತೆ ವಿಡಿಯೋ ಅಂತ ನಾನು ಕೂಡ ನಂಬ್ತೀನಿ. ಓಕೆನಾ? ಓಕೆ ಗೈಸ್, ನೆಕ್ಸ್ಟ್ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬೈ ಬೈ, ಸಿ ಯು, ಟೇಕ್ ಕೇರ್.